ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNLನ ಪ್ಲಾನ್ಸ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ನಾವೀಗ ನೋಡ್ತಾ ಇರ್ಬೋದು ಏರ್ಟೆಲ್ ಮತ್ತೆ ಜಿಯೋ ಯಾವ ತರ ಪ್ರೈಸ್ ಹೈಕ್ ಮಾಡಿದೆ ಅಂತ. ಸೊ ಅದಕ್ಕಾಗಿ ನನಗೆ ತುಂಬಾ ಕಮೆಂಟ್ಸ್ ಬರ್ತಿತ್ತು. BSNL ನಾನು ಹಳೆ ವಿಡಿಯೋ ಒಂದು ಮಾಡಿದ್ದೆ, ಅದಕ್ಕೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಯಾವ ರೀತಿ ಸಿಮ್ ತಗೊಳ್ಳೋದು, ಯಾವ ರೀತಿ ಪ್ಲಾನ್ಸ್ ಇದೆ, ಇನ್ನು ಈ ಅಡ್ವಾನ್ಸ್ಡ್ ಹೊಸದಾಗಿ ಯಾವ್ಯಾವ ಪ್ಲಾನ್ಸ್ ಲಾಂಚ್ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಕೆಳಗಡೆ ಕಾಣಿಸುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. BSNL ಫಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ಇದು ಮೋಸ್ಟ್ ಪಾಪ್ಯುಲರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಇದು ₹107 ನೀವು ರೀಚಾರ್ಜ್ ಮಾಡಿದ್ರೆ 3GB ಡೇಟಾ ಪ್ಲಸ್ 200 ಮಿನಿಟ್ಸ್ ವಾಯ್ಸ್ ಕಾಲ್ ಮಾತಾಡ್ಕೋಬಹುದು. ಫಾರ್ 35 ಡೇಸ್ ಆಫ್ ವ್ಯಾಲಿಡಿಟಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ನೀವು ರೀಚಾರ್ಜ್ ಮಾಡಬೇಕಾಗಿರೋದು ₹153. ಇದರಲ್ಲಿ ನಿಮಗೆ 26GB ಡೇಟಾ ಸಿಗುತ್ತೆ ಫಾರ್ 26 ಡೇಸ್ ಆಫ್ ವ್ಯಾಲಿಡಿಟಿ. ಅಂದ್ರೆ 26GB ಡೇಟಾ 26 ದಿನದ ವ್ಯಾಲಿಡಿಟಿಗೆ, ಅಂದ್ರೆ 1GB ಪರ್ ಡೇ ಪ್ಲಾನ್ ಅಲ್ಲಿ ಸಿಗುತ್ತೆ. ಬಟ್ ನಿಮ್ಗೆ ಕಾಲಿಂಗ್ಸ್ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಮೂರನೇ ಪ್ಲಾನ್ ನೋಡ್ಕೊಂಡ್ರೆ ನಾವು ₹197 ರೀಚಾರ್ಜ್ ಮಾಡಿದ್ರೆ 2GB ಪರ್ ಡೇ ಸಿಗುತ್ತೆ, 70 ದಿನಗಳ ವ್ಯಾಲಿಡಿಟಿ ಸಿಗುತ್ತೆ. ಬಟ್ ಆದ್ರೆ ಇದರಲ್ಲಿ ಸ್ವಲ್ಪ ಇವರು ಟ್ವಿಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ 2GB ಪರ್ ಡೇ ಏನ್ ಡೇಟಾ ಸಿಗ್ತಾ ಇದೆ ನಿಮಗೆ, ಅದು ಕೇವಲ 15 ದಿನಗಳಿಗೆ ಮಾತ್ರ, ಮತ್ತೆ ಅನ್ಲಿಮಿಟೆಡ್ ಕಾಲ್ಸ್ ಕೂಡ 15 ದಿನಗಳಿಗೆ ಮಾತ್ರ. ಅದಾದ್ಮೇಲೆ ನೀವು ಮತ್ತೆ ಅದಕ್ಕೆ ರೀಚಾರ್ಜ್ ಮಾಡ್ಕೋಬಹುದು. ಬಟ್ ಇನ್ಕಮಿಂಗ್ ನಿಮ್ಗೆ 70 ದಿನಗಳವರೆಗೂ ಸಿಗುತ್ತೆ. ಮತ್ತೆ ಈಗ ಬರೋಣ ವ್ಯಾಲ್ಯೂ ಆಡೆಡ್ ಪ್ಲಾನ್ಸ್ಗೆ. ವ್ಯಾಲ್ಯೂ ಆಡೆಡ್ ಪ್ಲಾನ್ಸ್ ಅಂದ್ರೆ ನಮ್ಗೆ ಗೊತ್ತಲ್ವಾ, ನಾವು ನಾರ್ಮಲ್ ಆಗಿ ಏನ್ ನೋಡ್ತಾ ಇರ್ತೀವಿ, ಎವ್ರಿ ಡೇ 1.5GB ಡೇಟಾ ಎವ್ರಿ ಡೇ ಸಿಗ್ಬೇಕು ನಮ್ಗೆ, ಮತ್ತೆ ಅದೇ ತರ ಅನ್ಲಿಮಿಟೆಡ್ ಕಾಲ್ಸ್. ಇದು ವ್ಯಾಲ್ಯೂ ಆಡೆಡ್ ಪ್ಲಾನ್ಸ್ಗೆ ಬರ್ತೀನಿ. ನಾಲ್ಕನೇ ಪ್ಲಾನ್ ಬಂದ್ಬಿಟ್ಟು ನೀವು ₹187 ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ 28 ದಿನಗಳ ವ್ಯಾಲಿಡಿಟಿ ಸಿಗುತ್ತೆ, ಹಾಗೂ 1.5GB ಪರ್ ಡೇ ಡೇಟಾ ಸಿಗುತ್ತೆ, ಮತ್ತೆ ಅನ್ಲಿಮಿಟೆಡ್ ಕಾಲಿಂಗ್ಸ್ ಫಾರ್ 28 ಡೇಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ಈ ಪ್ಲಾನು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಈ ಪ್ಲಾನ್ ಅಲ್ಲಿ ನೀವು ₹198 ರೀಚಾರ್ಜ್ ಮಾಡ್ಕೊಬೇಕು, ಅನ್ಲಿಮಿಟೆಡ್ 2GB ಪರ್ ಡೇ ಸಿಗುತ್ತೆ ನಿಮಗೆ, ಮತ್ತೆ ಇದು 40 ಡೇಸ್ ವರೆಗೂ ವ್ಯಾಲಿಡಿಟಿ ಇದೆ. ಅಂದ್ರೆ 40 ಡೇಸ್ಗೆ 2GB ಪರ್ ಡೇ ಎವ್ರಿ ಡೇ ಸಿಗುತ್ತೆ. ನೆಕ್ಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ಇದು ಆರನೇ ಪ್ಲಾನ್ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇರೋದು. ಈ ಪ್ಲಾನ್ ಅಲ್ಲಿ ನೀವು ₹298 ರೀಚಾರ್ಜ್ ಮಾಡಬೇಕು, 1GB ಪರ್ ಡೇ ಸಿಗುತ್ತೆ. ಇದು 52 ಡೇಸ್ ವ್ಯಾಲಿಡಿಟಿ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಎವ್ರಿ ಡೇ. ಇನ್ನೊಂದು ಇದೇ ತರ ಸ್ವಲ್ಪ ಟ್ರಿಕ್ಕಿ ಪ್ಲಾನ್ ಅಂತ ಹೇಳ್ಬೋದು. ಇದರಲ್ಲಿ ₹397 ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಅನ್ಲಿಮಿಟೆಡ್ 2GB ಡೇಟಾ ಫಾರ್ ಫಸ್ಟ್ 30 ಡೇಸ್. ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ನಿಮ್ಮ ಟಾಕ್ ಟೈಮ್ ರೀಚಾರ್ಜ್ ಏನಿರುತ್ತೆ ಆ ರೀಚಾರ್ಜ್ ಅಲ್ಲಿ ಕಟ್ ಆಗುತ್ತೆ. ಬಟ್ ಇದು ಇನ್ಕಮಿಂಗ್ ವ್ಯಾಲಿಡಿಟಿ 150 ಡೇಸ್ ವರೆಗೂ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 6 to 7 ಮಂತ್ಸ್ ವರೆಗೂ ನಿಮ್ಗೆ ವ್ಯಾಲಿಡಿಟಿ ಸಿಗುತ್ತೆ. ಇನ್ನೊಂದು ಬಜೆಟ್ ವ್ಯಾಲ್ಯೂ ಪ್ಲಾನ್ ಅಂತ ಹೇಳ್ಬೋದು. ಇದು ವ್ಯಾಲ್ಯೂ ಅಡೆಡ್ ಪ್ಲಾನ್ ಅಂತ. ಇದರಲ್ಲಿ ನಿಮಗೆ ₹485 ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಅನ್ಲಿಮಿಟೆಡ್ 1.5GB ಪರ್ ಡೇ ಡೇಟಾ ಸಿಗುತ್ತೆ, ಮತ್ತು 82 ದಿನಗಳ ವ್ಯಾಲಿಡಿಟಿ ನಿಮಗೆ ಇದರಲ್ಲಿ ಸಿಗುತ್ತೆ. ಕೊನೆ ಪ್ಲಾನ್ ನೋಡ್ಕೊಳ್ಳೋದಾದ್ರೆ ಇದರಲ್ಲಿ ನಮಗೆ ₹399 ರೀಚಾರ್ಜ್ ಮಾಡಿದ್ರೆ ಎವ್ರಿ ಡೇ 1GB ಡೇಟಾ ಸಿಗುತ್ತೆ. ಇದು ವ್ಯಾಲಿಡಿಟಿ ಬಂದ್ಬಿಟ್ಟು 70 ಡೇಸ್, ಅನ್ಲಿಮಿಟೆಡ್ ಕಾಲ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ಮತ್ತೆ BSNL ಜಿಯೋ ಟ್ಯೂನ್ ಕೂಡ ನೀವು ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ತಗೋಬಹುದು. ಇಷ್ಟು ಪ್ಲಾನ್ಸ್ ನ ಬಗ್ಗೆ. ಇವಾಗ ಸಿಮ್ ಕಾರ್ಡ್ ಯಾವ ತರ ತಗೋಬೇಕು, MNP ಯಾವ ತರ ಮಾಡಿಸ್ಕೋಬೇಕು, ಬೈ ಚಾನ್ಸ್ ನೀವು ಪೋರ್ಟ್ ಮಾಡ್ಕೋಬೇಕಾಗಿದ್ರೆ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ನನ್ನ ಹಳೆ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿತ್ತು, ಯಾವ ರೀತಿ ಸಿಮ್ ತಗೋಬಹುದು, ಯಾವ ರೀತಿ ಪೋರ್ಟ್ ಮಾಡ್ಕೊಳ್ಳೋದು ಅಂತ. ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರ ಏನು ತುಂಬಾ ಕಷ್ಟ ಏನೂ ಇಲ್ಲ. ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 1900ಗೆ ನೀವು ಜಸ್ಟ್ ಪೋರ್ಟ್ ಸ್ಪೇಸ್ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಮೆಸೇಜ್ ಮಾಡಿದ್ರೆ ನಿಮ್ಗೊಂದು OTP ಟೈಪ್ ಅಲ್ಲಿ ಒಂದು 6 ಡಿಜಿಟ್ ನಂಬರ್ ಬರುತ್ತೆ. ಅದನ್ನ ತಗೊಂಡೋಗಿ ನೀವು ನಿಯರೆಸ್ಟ್ ಯಾರು ಸಿಮ್ ಪ್ರೊವೈಡರ್ಸ್ ಇರ್ತಾರೆ, ಯಾರು ಎಲ್ಲ ಸಿಮ್ ನ ಮಾರ್ತಾ ಇರ್ತಾರೆ ಅವ್ರ ಹತ್ರ ಕೊಡ್ಬೋದು. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ BSNL ಆಫೀಸ್ನ ವಿಸಿಟ್ ಮಾಡ್ಬೋದು, ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಅದು ಬಿಟ್ಟು ನಾನು ಹೊಸ ಸಿಮ್ ತಗೊಬೇಕು ಅಂತಂದ್ರೆ ಮೋಸ್ಟ್ ಆಫ್ ದ ಡೀಲರ್ಸ್ BSNL ನ ಮಾರ್ತಾ ಇಲ್ಲ. ಬಟ್ ನೀವು BSNL ಆಫೀಸ್ಗೆ ಹೋದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಬಟ್ ಸಿಮ್ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಲೊಕೇಶನ್ ಅಲ್ಲಿ ಆ BSNL ನೆಟ್ವರ್ಕ್ ತುಂಬಾ ಚೆನ್ನಾಗಿದೆಯಾ ಮತ್ತೆ ಸ್ಪೀಡ್ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದರಲ್ಲಿ 5G ಇಲ್ಲ ನಮಗೆ. ಬಟ್ ಸೊ ಯೋಚನೆ ಮಾಡಿ. ಥ್ಯಾಂಕ್ ಯು. ಇಷ್ಟೇ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು. ಬಾಯ್.